ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ, ನನ್ನ ವಿಡಿಯೋಗಳನ್ನು ಅನೇಕರು ನೋಡ್ತಾ ಇದ್ದೀರಿ. ತುಂಬ ಸಂತೋಷದ ವಿಷಯ ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅಲ್ವಾ, ಸೊ ಅದು ನನಗೆ ತುಂಬ ಖುಷಿ ಆಗ್ತದೆ. ಸೊ ನಾನು ಹಾಗೆ ಹೇಳಿದ ಹಾಗೇ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಆ ವಿಷಯದ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಕೆಲವರು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿದಿರಿ, ಬ್ರೋ ದೇವರನ್ನು ಒಲಿಸ್ಕೊಳ್ಳೋದು ಹೇಗೆ ಅನ್ನೋದೊಂದು ನಿಮ್ಮದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆ ಎಷ್ಟು ಒಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಅವರಿಗೆ ಎಸೆನ್ಷಿಯಲ್ ಆಗಿ ಬೇಕಾಗಿರ್ತಕ್ಕಂಥದ್ದೇ ನಾವೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆದರೆ ನನ್ನದೊಂದು ಪ್ರಶ್ನೆ ಏನಿರುತ್ತಂದರೆ, ದೇವರು ಎಲ್ಲಿದ್ದಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ನೀವು ಆನ್ಸರ್ ಎಲ್ಲಿ ಮಾಡ್ತೀರಿ? ಹಿರಣ್ಯಕಶಿಪು ಕೇಳಿದ ಹಾಗೆ ಪ್ರಶ್ನೆ ಆಯಿತು ಅಂದ್ಕೊಳ್ತೇನೆ. ಭಕ್ತ ಪ್ರಹ್ಲಾದ ಅವಾಗ ಉತ್ತರ ಕೊಡ್ತಾರೆ, ಈ ಕಂಬದಲ್ಲಿದ್ದಾನೆ, ಹೌದು, ಆ ಕಂಬದಲ್ಲೂ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ, ಎಲ್ಲ ಕಡೆಗೂ ದೇವರಿದ್ದಾನೆ. ಇದು ಒಬ್ಬೊಬ್ಬರ ನಂಬಿಕೆಗೆ ಅನುಗುಣವಾಗಿ ದೇವರು ಎಲ್ಲ ಕಡೆಗೂ ಇದ್ದಾನೆ ಅಂತ ನಾವು ಹೇಳ್ತಾ ಬರ್ತೇವೆ. ಅಂದರೆ ಎಲ್ಲ ಕಡೆ ಇದ್ದಾನೆ ಅಂದ ತಕ್ಷಣ ಎಲ್ಲದರಲ್ಲೂ ಕೂಡ ನಾವು ಕೂಡ ಅದರಲ್ಲಿ ಸೇರುತ್ತೆ. ಅಂದರೆ ದೇವರು ನಮ್ಮಲ್ಲೂ ಇದ್ದಾನೆ ಅಂತ. ದೇವರನ್ನು ಒಲಿಸ್ಕೊಳ್ಬೇಕು ಅಂದರೆ ಫಸ್ಟು ನಮ್ಮನ್ನು ನಾವು ಒಲಿಸ್ಕೊಳ್ಳೋದನ್ನು ಕಲಿಬೇಕು. ಹೇಗೆ ನಮ್ಮನ್ನು ಒಲಿಸ್ಕೊಳ್ಳುವಂಥದ್ದು? ಏನಿದು ವಿಚಿತ್ರವಾಗಿದೆಯಲ್ಲ, ಹೇಗೆ ನಮ್ಮನ್ನು ಒಲಿಸ್ಕೊಳ್ಳೋದು ಅಂದರೆ, ಹೇಗೆ ಒಂದು ಪಾತ್ರೆಯನ್ನು ಖಾಲಿ ಮಾಡಿದಾಗ ಮಾತ್ರ ಅಲ್ಲಿ ಹೊಸತನ್ನು ತುಂಬಲಿಕ್ಕೆ ಸಾಧ್ಯ. ಹಳೆಯ ಥಿಂಗ್ಸ್ ಅಂದರೆ ಹಳೆಯ ವಿಚಾರಗಳನ್ನು ಅಥವಾ ಹಳೆಯ ವಸ್ತುವನ್ನು ಆ ಒಂದು ಪಾತ್ರೆಯಲ್ಲಿ ಇಟ್ಟಾಗ ಏನಾಗುತ್ತೆ, ಹೊಸ ವಸ್ತುವನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಅದು ಒಳ್ಳೆಯದೇ ಆಗಿದ್ದಿರ್ಬೋದು, ಕೆಟ್ಟದ್ದೇ ಆಗಿದ್ದಿರ್ಬೋದು. ಹಾಗೆಯೇ ನಮ್ಮ ಈ ಒಂದು ದೇಹ, ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ಇದು ದೇಹವಲ್ಲ, ಬರೀ ದೇಹವಲ್ಲ, ಇದೊಂದು ತತ್ವಮಸಿ, ಇದೊಂದು ಅದ್ಭುತ ಭಂಡಾರ, ಒಂದು ವಿಚಾರಧಾರೆಗಳನ್ನು ಹೊತ್ಕೊಂಡು ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಂದರೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ದೇಹ. ಈ ದೇಹವನ್ನು ಅನೇಕರು ಹೇಳಿದ್ರು ದೇವಸ್ಥಾನ ಅಂತ ಹೇಳಿದ್ರು, ಈ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಹೇಳಿದ್ರು, ಒಂದು ಮನಸ್ಸಿದೆ ಅಂತ ಹೇಳಿದ್ರು. ಎಲ್ಲಿದೆ ಅನ್ನೋದೆಲ್ಲರಿಗೂ ಪ್ರಶ್ನೆ ಇರುತ್ತೆ. ಅದನ್ನು ಹೇಗೆ ನೋಡಬೇಕು? ಕುಂಭಮೇಳಕ್ಕೆ ನಾವು ಉತ್ತರ ಪ್ರದೇಶಕ್ಕೆ ಹೋಗ್ತೀವಿ, ಸಂಗಮಗಳನ್ನು ನೋಡೋದಕ್ಕೆ ಅನೇಕ ನದಿ ತೀರ್ಥಗಳ ಹತ್ರ ಹೋಗ್ತೀವಿ. ಆದರೆ ನಮ್ಮಲ್ಲಿಯೇ ಆ ಕುಂಭವಿದೆ, ಆ ಒಂದು ಸಮ್ಮಿಲನಗಳಿದೆ. ಅದು ಏನು? ಆ ಇಡ ಮತ್ತು ಪಿಂಗಳ ಸುಷುಮ್ನ ಸೇರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಿಲನವನ್ನು ನೋಡೋದು ಹೇಗೆ? ಆ ಒಳಗಡೆ ಇರ್ತಕ್ಕಂಥ ಆ ಭಗವಂತ ಅಂತ ಕರೀರಿ ಅಥವಾ ಆತ್ಮ ಅಂತ ಕರೀರಿ, ದೇವರು ಅಂತ ಕರೀರಿ, ಏನು ಅಂತ ಬೇಕಾದರೂ ನೀವು ಕರ್ಕೊಳ್ಬೋದು. ಆ ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಆ ಶಕ್ತಿ, ಆ ಚೈತನ್ಯ ಶಕ್ತಿಗೆ ನೀವು ಅಲಂಕರಿಸಬೇಕು, ನೀವು ಶೃಂಗರಿಸಬೇಕು, ನೀವು ಆರಾಧಿಸಬೇಕು, ನೀವು ಲಾಲನೆ ಪಾಲನೆ ಪೋಷಣೆಯನ್ನು ಕೊಡಬೇಕು. ಆಗ ಮಾತ್ರ ಒಳಗಿರ್ತಕ್ಕಂಥ ಭಗವಂತ ನಿಮಗೆ ಕಾಣಿಸ್ತಾನೆ. ಆ ಒಳಗಿರ್ತಕ್ಕಂಥ ಭಗವಂತ ನಮ್ಮಲ್ಲಿ ಕಾಣಿಸ್ಬೇಕು ಅಂದರೆ ನಾವು ಫಸ್ಟು ಶೂನ್ಯತ್ವವನ್ನು ಗಳಿಸ್ಬೇಕು. ಅಂದರೆ ನನಗೆಲ್ಲವೂ ಗೊತ್ತಿದೆ, ಅದು ಅಜ್ಞಾನ. ನನಗೆ ತುಂಬ ಹೊಟ್ಟೆ ತುಂಬಿದೆ, ಆಗ ನಿನಗೆ ಅನ್ನ ಒಳಗಡೆ ಸೇರೋದಿಲ್ಲ. ಅದು ಮೃಷ್ಟಾನ್ನವೇ ಆಗಿರಲಿ, ಗಂಜಿಯೇ ಆಗಿರಲಿ. ಹಾಗೆಯೇ ಅನ್ನಕ್ಕೂ ಜ್ಞಾನಕ್ಕೂ ನಮ್ಮ ಒಳಗಡೆ ಬರಬೇಕು ಅಂದರೆ ಹಸಿವಿರಬೇಕು. ಹಸಿವನ್ನು ಗಳಿಸ್ಬೇಕು ಅಂದರೆ, ಇಲ್ಲಿ ಭಗವಂತ ಒಳಗಡೆ ಬರಬೇಕು ಅಂದರೆ ನಾವು ಶೂನ್ಯತ್ವವನ್ನು ಗಳಿಸ್ಬೇಕು. ಶೂನ್ಯತ್ವ ಗಳಿಸೋದ್ರಲ್ಲಿ ಹೇಗೆ? ನಮ್ಮ ಒಳಗಡೆ ನಾವು ನೋಡೋದಕ್ಕೆ ಪ್ರಯತ್ನ ಮಾಡಬೇಕು, ಆಳಕ್ಕೆ ಇಳಿಬೇಕು. ಎಷ್ಟು ಆಳಕ್ಕೆ ಇಳಿಬೇಕು ಅಂತ ಹೇಳಿದ್ರೆ, ನಿಮ್ಮ ಒಳಗಡೆ ಇರ್ತಕ್ಕಂಥ ಆ ತತ್ವಮಸಿ ಇದೆಯಲ್ಲ, ಅದು ಜಾಗೃತಿ ಆಗಿಬಿಡತ್ತೆ. ಜಾಗೃತಿ ಹೇಗಾಗುತ್ತೆ? ನಮ್ಮ ಪ್ರತಿನಿತ್ಯದ ದಿವಸದ ಆರಂಭದಿಂದ ಕೊನೆಯ ಹಂತದವರೆಗೂ ಈ ಒಂದು ದೇವಾಲಯವನ್ನು, ಇಲ್ಲಿರ್ತಕ್ಕಂಥ ಭಗವಂತನನ್ನು ಅಥವಾ ಇಲ್ಲಿರ್ತಕ್ಕಂಥ ಒಂದು ಅದ್ಭುತ ಚೈತನ್ಯ ಶಕ್ತಿಯನ್ನು, ಸತ್ವತೆಯನ್ನು, ಪಕ್ವತೆಯನ್ನು ನಾವೆಷ್ಟು ಆರಾಧನೆ ಮಾಡ್ತೇವೆ, ನಾವೆಷ್ಟು ಅಲಂಕರಿಸ್ಕೊಳ್ತೇವೆ, ನಮ್ಮ ಒಳಗಡೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿಯನ್ನು ನಾವು ಹೇಗೆ ಅಲ್ಲಿ ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆಚಾರ ವಿಚಾರ ವ್ಯವಹಾರಗಳಲ್ಲಿ
ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯ ಶಕ್ತಿಗೆ ಎಷ್ಟು ಬಹುಪಾಲುಗಳು ಹೋಗುತ್ತೆ. ಈ ಹೊರಗಿನ ದೇಹಕ್ಕೆ ಮಾತ್ರ ಅಲಂಕಾರಗಳು, ಈ ದೇಹಕ್ಕೆ ಮಾತ್ರ ಭೋಗಗಳು ಅಷ್ಟೇ ಅಲ್ಲ ಈ ಜೀವನದ ಪಿಕ್ಚರ್. ಇದು ಒಳಗಡೆ ಇರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ, ಆ ಸತ್ವ ಒಂದು ಶಕ್ತಿ ಇದೆಯಲ್ಲ, ಆ ಪಕ್ವತೆ, ಆ ಒಂದು ವಿಶೇಷವಾಗಿರೋ ಶಕ್ತಿ ಒಳಗಡೆಯಿಂದ ನಾವು ಜಾಗೃತಿ ಮಾಡ್ಕೊಳ್ಬೇಕು ಅಂದರೆ ಮತ್ತೆ ಮೂಲಕ್ಕೆ ಬರುವಂಥದ್ದೇ ಧ್ಯಾನ. ದಿನದ 20 ನಿಮಿಷದಿಂದ 30 ನಿಮಿಷ ಕಣ್ಣು ಮುಚ್ಚಿ ನೀವು ಒಳಗಡೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನು ನೀವು ನೋಡ್ತಾ ಬರಬೇಕು. ಆ ವಿಶೇಷವಾಗಿರ್ತಕ್ಕಂಥ ಅನುಭವಗಳು ನಿಮ್ಮಲ್ಲಿ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ಹೋಗ್ತೀರಿ, ಈಗ ನಾವು ಹೇಳ್ತೀವಲ್ವ, ದೇವಸ್ಥಾನಕ್ಕೆ ಹೋದರೆ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿದ್ವಾಂಸರ ಹತ್ರ ನಾವು ಭೇಟಿ ಮಾಡಿದ್ರೆ ಸಾಕು, ನಮಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ? ಅವರು ಮನುಷ್ಯರೇ, ನಾವು ಮನುಷ್ಯರೇ, ನೀವು ಮನುಷ್ಯರೇ. ನೀವೇ ಹೋದಾಗ ಆ ಒಂದು ಸಾಧಕ ಅಲ್ಲಿ ಹೋದಾಗ ಆಗುವಂಥ ಬದಲಾವಣೆಗಳು, ಆ ಒಂದು ಪರಿವರ್ತಾತ್ಮಕ ಚೈತನ್ಯ ಶಕ್ತಿಗಳು ನೀವು ಹೋದಾಗ ಯಾಕೆ ಬರಬಾರ್ದು? ನಿಮ್ಮಲ್ಲೂ ಇರುವಂಥದ್ದು ಅದೇ ಜ್ಯೋತಿ, ಅವರಲ್ಲಿರುವಂಥದ್ದು ಅದೇ ಜ್ಯೋತಿ. ಆ ಜ್ಯೋತಿಯನ್ನು ನೋಡೋದು ಮಾತ್ರ ವಿಭಿನ್ನತೆ ಇರಬೇಕು. ನಿಮ್ಮಲ್ಲಿ ಶೂನ್ಯತ್ವ ಬಂದಾಗ ಭಗವಂತ ತಂತಾನೇ ಒಲಿಲಿಕ್ಕೆ ಶುರುವಾಗ್ತಾನೆ. ಆರಂಭದ ದಿನದಿಂದ ಅಂತ್ಯದ ದಿನದವರೆಗೂ ಆ ಚೈತನ್ಯ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋದ ಕಡೆಗೆ ಗಮನ ಕೊಡ್ತಾ ಹೋದರೆ ಭಗವಂತ ಬೇರೆಲ್ಲೂ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಶಂಕರಾಚಾರ್ಯರು ಹೇಳಿದ್ರು? ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ. ಆದ್ರೂ ನಮ್ಮ ಒಳಗಡೆ ಇರ್ತಕ್ಕಂಥ ಭಗವಂತನನ್ನು ನೋಡಬೇಕು ಅಂದರೆ ನಾವು ಸರೆಂಡರ್ಸ್ ಟು ಎವ್ರಿಥಿಂಗ್, ಕ್ಷಮಾಧಾರಣೆಯನ್ನು ತಗೊಂಡು, ನನಗೇನು ಗೊತ್ತಿಲ್ಲ, ನಾನು ಶೂನ್ಯತ್ವ, ನನಗೆ ನಿನ್ನ ದಾರಿ ತೋರಿಸ್ಬೇಕು ಅಂತ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಆ ಸಂಗಮ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಆ ಭಗವಂತನ ದರ್ಶನ ಆಗುತ್ತೆ. ಅದು ಯಾವ ಭಗವಂತ ಬೇಕಾದ್ರೆ ಇರ್ಬೋದು. ನಿಮ್ಮ ದೇಹದ ಒಳಗಡೆ ದಿನದ 24 ಗಂಟೆ 365 ದಿವಸ ಯಾವುದೇ ಅಸೂಹೆಗಳಿಲ್ಲದೆ, ಸಂಬಳವನ್ನು ಪಡೆಯದಲನೆ, ಕಾಂಪಿಟೇಷನ್ ಮಾಡದಲನೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೆಲಸ ಮಾಡ್ತಾ ಇದೆ, ಅದರ ಕರ್ತವ್ಯವನ್ನು ನಿಭಾಯಿಸ್ತಾ ಇದೆ. ಅಲ್ಲಿದೆ ದೇವರು. ಅದನ್ನು ಗಮನಿಸೋದಕ್ಕೆ ಕಣ್ಣು ಮುಚ್ಚಿ ಈ ಅದ್ಭುತವಾಗಿರ್ತಕ್ಕಂಥ ದೇಹಧಾರಣೆ ಮಾಡಿದೆ ಅಲ್ವಾ ಆತ್ಮ, ಅದರ ಕಡೆ ಗಮನವನ್ನು ಕೊಡ್ತಾ ಹೋಗಿ 20 ನಿಮಿಷ ಮಾಡ್ತಾ ಹೋಗಿ. 21 ದಿವಸಗಳಲ್ಲಿ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಹಾಗೆಯೇ ಆಗುತ್ತೆ. ಮಾಡಲೇಬೇಕು, ಮಾಡದೆ ಹೊರತು ಏನೂ ಕೂಡ ಆಗಲ್ಲ. ನಾನು ಪ್ರತಿ ಸಲ ಹೇಳುವಾಗೆ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ಹಾಗೆಯೇ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀವಲ್ವ, ಅದು ಕೂಡ ತಪ್ಪು. ಎಲ್ಲ ವಿಷಯಗಳನ್ನು ಒಂದೊಂದು ವಿಷಯಗಳಲ್ಲೂ ಕೂಡ ಒಂದೊಂದನ್ನು ಅರ್ಥ ಮಾಡ್ಕೊಳ್ಳೋದನ್ನು ನಾವು ಸೂಕ್ಷ್ಮತೆಯನ್ನು ಗಮನಿಸ್ತಾ ಹೋದಾಗ ಸಣ್ಣ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಿಡಿ ಸಾಕು ಅದ್ಭುತವಾಗಿರ್ತಕ್ಕಂಥ ಚೈತನ್ಯದ ದೀವಿಗೆ ಹತ್ತೋದಕ್ಕೆ. ಆ ಚೈತನ್ಯ ದೀವಿಗೆ ನಿಮ್ಮ ಬಾಳಲ್ಲೂ ಬರಲಿ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋಗಳನ್ನು ನೋಡಿದ ಮೇಲೆ 2-3 ಸಲ ನೋಡಿ ಹೇಳಿದ್ರಲ್ಲಿ ಯಾವುದೋ ಒಂದು ಪಾಯಿಂಟ್ ನಿಮ್ಮ ಜೀವನಕ್ಕೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ನಂದಾದೀವಿಗೆ ಆಗುತ್ತೆ ಅಂತ ಭಾವಿಸ್ತೇನೆ. ಇನ್ನೇನಾದರೂ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತಿದ್ದರೆ ನೀವು ಕಮೆಂಟ್ನ ಮಾಡಿ, ಅಭ್ಯಾಸಗಳನ್ನು ಮಾಡಿ ಆ ಒಂದು ಒಳಗಡೆ ಇರತಕ್ಕಂಥ ಭಗವಂತನನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ಬೋದು. ಯಶಸ್ವಿ ಆಗೇ ಆಗ್ತೀರಿ ಅಂತ ನಂಬ್ತೇನೆ. ಈ ವಿಡಿಯೋನ ಇನ್ನೊಬ್ಬರು ಕಳಿಸ್ಕೊಡಿ. ಅವರ ಜೀವನಕ್ಕೆ ನೀವು ಕೂಡ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ದೀವಿಗೆಯನ್ನು ಕೊಡ್ತೀರಿ ಅಂತ ಭಾವಿಸ್ತೇನೆ. ಒಂದು